ಅಬ್ಬಾ, ನೆನ್ನೆ ಈ ಬಿಸ್ಕೆಟ್ ಕದಿದ್ದಕ್ಕೂ ಒಳ್ಳೇದಾಯ್ತು. ಈ ಮೇಷ್ಟ್ರು ಅದು ಯಾವಾಗ ಈ ಮನೆಗೆ ವಿಸಿಟ್ ಕೊಡ್ತಾರೋ, ಅದು ಯಾವಾಗ ಎಸ್ಕೇಪ್ ಆಗ್ತಾರೋ ಒಂದು ಗೊತ್ತಾಗಲ್ಲ. ನಿನ್ನೆ ರಾತ್ರಿ ಅದು ಎಷ್ಟು ಚೆನ್ನಾಗಿತ್ತು. ಈ ಮೇಷ್ಟ್ರು ಇಲ್ಲೇ ಇರ್ತಾರೆ ಅಂತ ಗೊತ್ತಿದ್ರೆ ಆ ಕಮ್ಲಿನ ನನ್ನ ಜಾಗದಲ್ಲಿ ಕೂಡ ಹಾಕಿ ನಾನು ಆರಾಮಾಗಿ ಮೇಷ್ಟ್ರ ಜೊತೆ ಇರ್ಬೋದಿತ್ತು. ಚಿಕ್ಕ ಪುಟ್ಟದನ್ನ ಮಿಸ್ ಮಾಡಿಕೊಂಡ್ರೆ ಜೋಳಿಗೆ ತುಂಬಲ್ಲ ಅಂತ ಅಜ್ಜಿ ಹೇಳ್ತಿದ್ಲು. ಆದರೆ ಈಗ ನನ್ನ ಜೋಳಿಗೆನ ತುಂಬಿಸ್ಕೊಬೇಕು. ಹೆಂಗಿದ್ರು ಇವತ್ತು ದೇವಸ್ಥಾನಕ್ಕೆ ಹೋಗೋದಿದೆಯಲ್ಲ, ನೋಡ್ಕೋತೀನಿ. ಇಲ್ಲ, ಇವತ್ತಾಗಲ್ಲ, ನೆಕ್ಸ್ಟ್ ವೀಕಲ್ಲಿ ಯಾವತ್ತಾದರೂ ಭೇಟಿ ಮಾಡಿ. ಐ ಕಾಲ್ ಯು ಲೇಟರ್. ಓಕೆ, ಥ್ಯಾಂಕ್ ಯು, ಬಾಯ್. ಎಂತಾರ ಫೋನ್ ಮಾಡಿದ್ರಾ? ಯಾರಿಗೆ? ಡ್ರೈವರ್ಗ? ರಮೇಶ್ ಡ್ರೈವರ್ಗಲ್ಲ, ನಿಮ್ಮ ಮಗನಿಗೆ ಫೋನ್ ಮಾಡಿದ್ರಾ? ಬೇಗ ಹೊರಡಕ್ ಹೇಳಿದ್ರಾ? ಹೇಳೋದೇನು, ನಾನೇ ಹೋಗಿದ್ನಲ್ಲ. ಚಂಬು ಸಿಕ್ದ, ಬಟ್ಟೆ ಕೊಟ್ಟು ಹೇಳಿ ಬಂದಿದ್ದೀನಿ. ಅದು ಬೆಳಗ್ಗೆ ಆಯ್ತು, ಅದಾದ್ಮೇಲೆ ಫೋನ್ ಮಾಡಿ ಅಂದಿದ್ನಲ್ಲ. ಮಲಗಿರ್ತಾನೋ ಏನೋ, ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ. ನಿಮ್ಗೆ ಒಂದು ಕೆಲಸ ಹೇಳಿದ್ರೆ ನೆಟ್ಟಿಗೆ ಮಾಡ್ತೀರಾ ನೋಡಿ. ಫೋನ್ ಕೊಡಿ ಇಲ್ಲಿ. ಅಮ್ಮ, ನಾನ್ ಕಮ್ಲಿಗೆ ಕಾಲ್ ಮಾಡ್ತೀನಿ. ನೀವಿಬ್ರು ಸುಮ್ಮನೆ ಜಗಳ ಆಡ್ಬೇಡಿ. ನೀವು ಹೋಗಿ ಕೆಳಗಡೆ ಇರಿ. ನಮ್ಮ ಅಣ್ಣನ ಅಲ್ಲೇ ಮಾಟ ಮಾಡಿ ಇಟ್ಕೊಂಡ್ಬಿಟ್ಯಾ? ಏನ್ ಕತೆ? ನಾನೆಲ್ಲ ಮಾಟ ಮಾಡೀವ್ನಿ, ಅವರಯ್ಯ ಇಲ್ಲಿರೋದು. ಸರಿ, ಎಷ್ಟೊತ್ತಿಗೆ ಹೊರಡ್ತೀರಾ? ರೆಡಿ ಆದ್ರ ಇಲ್ವಾ? ಇನ್ನೊಂದು 15 ನಿಮಿಷ ಹೊಂಟ್ವಿ. ನಾವೆಲ್ಲ ರೆಡಿಯಾಗೇ ಇದ್ದೀವಿ. ನಿಮ್ಮ ಅಣ್ಣನೆಯ ಕೈನಾಗ ನ್ಯೂಸ್ ಪೇಪರ್ ಇಟ್ಕೊಂಡು ಓದ್ತಾ ನಿಂತವ್ರೆ. ಅಪ್ಪ, ಅವನಿಗೆ ಪೇಪರು ಬುಕ್ಕು ಕೈಗೆ ಸಿಕ್ಕಿದ್ರೆ ಸಾಕಪ್ಪ. ಹಸು ಮೇಯ್ದಂಗೆ ಮೇಯ್ತಾ ಇರ್ತಾನೆ. ಮೊದಲು ನಿನ್ ಪೇಪರ್ ಕಿತ್ಕೋ. ಏಯ್, ನಮ್ಮವ್ರನ್ನ ಹಿಂಗೆಲ್ಲ ಕಿಂಡಲ್ ಮಾಡ್ಬೇಡವಿ ನೀನು. ನಾನು ರೆಡಿ ಮಾಡಿಸಿ ಕರ್ಕೊಂಬರ್ತೀನಿ ಬಿಡು. ಓಹೋಹೋ, ಬಿಟ್ಕೊಡಲ್ಲ ಅಂತ ನೋಡ್ ನೀನು. ಸರಿ ಸರಿ, ಬೇಗ ಬನ್ನಿ. ಲೇಟ್ ಆದ್ರೆ ಗೊತ್ತಲ್ಲ, ಆಮೇಲೆ ನಮ್ಮಮ್ಮ ಕುಲದೇವ್ರ ದರ್ಶನನ ಇಲ್ಲೇ ತೋರಿಸ್ಬಿಡ್ತಾರಷ್ಟೇ. ದೊಡ್ಡವ್ರ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡವಿ. ನಾವು ಸರಿಯಾದ ಸಮಯಕ್ಕೆ ಬರ್ತೀವಿ. ನೀನ್ ಒಳ್ಳೆ, ನಾನು ಯಾರನ್ನೇ ಕಿಂಡಲ್ ಮಾಡಿದ್ರು ನನ್ನೇ ಬೈತೀಯ ಕಮ್ಲಿ. ಬಾಯ್, ಬೇಗ ಬನ್ನಿ. ಬಾಯ್. ಸರ್ ಬನ್ನಿ, ಸ್ನಾನ ಮಾಡ್ಕೊಳ್ಳಿ. ಬನ್ನಿ ಅಂದ್ರೆ ಇಬ್ರು ಒಟ್ಟಿಗೆನಾ? ಸರ್, ಹುಡುಗಾಟ ಬ್ಯಾಡ. ಕಮ್ಲಿ, ರೆಡಿನಾ? ಹ್ಞೂ ಅಜ್ಜಿ, ನಾನು ರೆಡಿ. ಇನ್ನೇನು ನೀವು ಸ್ನಾನ ಮಾಡ್ಕೊಂಡು ರೆಡಿ ಆದರೆ ಆಯಿತು. ಓಹ್, ಪರವಾಗಿಲ್ವೇ, ನಮ್ಮ ಕಮ್ಲಿ ಹುಷಾರಾಗಿದ್ದಾಳೆ. ಮೇಸ್ಟ್ರ ಕೈಗುಣ ಅಷ್ಟು ಬಲವಾಗಿದೆ. ನಿನ್ನೆ ಹಾಗಿದ್ದ ಹುಡುಗಿ ಇವತ್ತೆಷ್ಟು ಲವಲವಿಕೆಯಿಂದ ಇದ್ದಾಳೆ. ಹ್ಞೂ ಅಜ್ಜಿ, ನಾವಂದ್ರೆ ಸುಮ್ಮನೆನಾ? ಪ್ರೀತಿನೇ ಎಲ್ಲ ಗುಣ ಮಾಡ್ಬಿಡ್ತೀನಿ. ಮಾಡೋರಂತೆ, ಆದರೆ ಸದ್ಯಕ್ಕೆ ಸ್ನಾನ ಮಾಡಿ ನಡೀರಿ ಸರ್. ಹೌದು, ಲೇಟ್ ಆಗುತ್ತೆ, ಹೋಗಪ್ಪ, ಹೋಗು. ಬನ್ನಿ ಸರ್. ಹಲೋ, ವಾಟ್? ಬನ್ನಿ ಸರ್, ನೀರು ಬಿಸಿ ಆಗೈತೆ, ಹೋಗಿ ಸ್ನಾನ ಮಾಡ್ಕೊಂಬನ್ನಿ. ಏನ್ ಬೇಕು ಸರ್? ಸೋಪಾ? ಒಳಕೆ ಐತೆ, ಹೋಗಿ. ಏನ್ ಸರ್? ಸರ್, ದೇವ್ರ ಗುಡಿಗೆ ಹೋಯ್ತಾ ಇದ್ದೀವಿ, ಹಿಂಗೆಲ್ಲ ನಡ್ಕೋಬಾರ್ದು. ಹೋಗಿ ಸುಮ್ಕೆ. ನೀವು ಹೋಗಿ, ನಾನು ಟವಲ್ ತಗೊಂಬರ್ತೀನಿ.
ತಕೊಳ್ಳಿ ಸರ್. ಹೋಗಿ ಸರ್ ಸುಮ್ಕೆ. ಒಬ್ಬೊಬ್ಬೊಬ್ಬ, ಎಷ್ಟು ದೊಡ್ಡ ಆಸ್ಪತ್ರೆ ಇದು. ನಮ್ಮ ಪ್ರಾಣ ಹೋಗುತ್ತೆ ಅಂದರೂ ಇಂಥ ದೊಡ್ಡ ಆಸ್ಪತ್ರೆಗೆ ನಮ್ಮನ್ನು ಕರ್ಕೊಂಬರಲ್ಲ ಬಿಡು. ಅಲ್ಲ, ಅನಿಕಂಗೆ ಏನೂ ಆಗಿಲ್ಲ, ಅವಳು ಇಷ್ಟು ದೊಡ್ಡ ಆಸ್ಪತ್ರೆಗೆ ಕರ್ಕೊಂಬಂದವರಲ್ಲ. ಎಷ್ಟೇ ಆದರೂ ಅವಳು ಮಹಾಜನ್ ಮೊಮ್ಮಗಳಲ್ವಾ, ಅದಕ್ಕೆ ದೊಡ್ಡ ಆಸ್ಪತ್ರೆ. ಎಷ್ಟೇ ಆಗಲಿ ಇದು ಮಹಾಜನ್ ಮನೆ ಹಣ್ಣು ಚೆನ್ನಾಗಿ ಮಾಗಿದೆ. ನನ್ನ ಕಣ್ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ಹೆಂಗ್ ರುಚಿಸ್ಬೇಕು ಅಂತ ಪ್ಲಾನ್ ಮಾಡಿ ರುಚಿಸ್ತೀನಿ. ಹಲೋ, ಯಾರು ನೀವು? ಏನು ಬೇಕಿತ್ತು? ನಾನು ಅದೇ ಈ ಆಸ್ಪತ್ರೆಯಲ್ಲಿ ಇದ್ದಾರಲ್ಲ ಅನಿಕಾ, ಅವ್ರು ನೋಡಕ್ ಬಂದಿದ್ದೀನಿ. ಯಾರು ಜೈಲಿಂದ ತಪ್ಪಿಸ್ಕೊಂಬಂದಿದ್ದಾರಲ್ಲ ಅವಳ? ಅವಳೆ ಏನಾಗ್ಬೇಕು ಅವಳು ನಿಮಗೆ? ಅವಳು ನಾನು ಫ್ರೆಂಡ್. ಸರಿ, ಆ ರೂಮಲ್ಲಿದ್ದಾರೆ. ಬಟ್ ಹುಷಾರು, ದೂರದಿಂದನೇ ನೋಡಿ. ಹುಷಾರು, ತುಂಬ ಡೇಂಜರಸ್ ಅವಳು. ಹೌದಾ? ಎಲ್ಲ ರೆಡಿಮೇಡು. ಗಂಡ ಆದ್ಮೇಲೆ ಇಷ್ಟೊಂದು ಸೇವೆ ಮಾಡಿದ್ರೆ ಸೋಂಬೇರಿ ಆಗೋಗ್ತೀನಿ ಅನ್ಸುತ್ತೆ. ಕಮಲಿ ಅವರೇ, ಕಮಲಿ ಅವರೇ, ಸೋಪು ಸರ್, ಅಲ್ಲ ಐತಲ್ಲ. ಎಲ್ಲಿ? ಇಲ್ಲಿ ಇಲ್ವಲ್ಲ? ಅಲ್ಲ ಐತೆ ನೋಡಿ ಸರ್. ಎಲ್ಲಿ? ಬಂದು ನೀವೇ ತಕ್ಕೊಡಿ. ಸರ್, ಅಲ್ಲ ಐತಲ್ಲ. ನೀವೇ ಗಮ್ಮಂತೀರ. ಸರ್, ನಿಮ್ ಬರೀ ಹುಡುಗಾಟನೇ ಆಯ್ತು. ಬಿಡಿ. ಇನ್ನೂ ಗಮ್ಮಂತ ಅಂದ್ರೆ ನೀವಿಲ್ಲೇ ಇದ್ದೀರಾ ಅಂತ ಆಯ್ತು. ನಾನಿಲ್ಲಿಲ್ಲ. ಇದನ್ನೇ ರೆಡಿಯಾಗಿ ಬನ್ನಿ ಸರ್. ಅಜ್ಜಿ, ಇನ್ನೇನು ಅವರು ರೆಡಿ ಆದ್ರು, ನಾವಿನ್ನು ಹೊರಡ್ಬೋದು. ಅಜ್ಜಿ, ಏನಾಯ್ತಜ್ಜಿ? ಕಮಲಿ, ದೇವಸ್ಥಾನಕ್ಕೆ ನಾನು ಬರೋಕ್ಕಾಗಲ್ಲ, ನೀವು ಹೋಗಿ ಬನ್ನಿ. ಯಾಕಜ್ಜಿ? ಏನಾಯ್ತು ಅಂತ ಹೇಳಿ. ಏನನ್ನ ಸಮಸ್ಯೆನಾ? ನಾನು ಹೇಳೋದು ಕೇಳಿ,
ಕಾಪಿ ಆಗ್ಬೇಡ ಕಮಲಿ. ನಾನೀಗಲೇ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಆಸ್ಪತ್ರೆಗ ಯಾಕಜ್ಜಿ? ಅನಿಕಂಗೆ ಏನಾನ ಆಯ್ತಾ? ನಾನು ಬರ್ತೀನಿ. ಬೇಡ ಕಮಲಿ, ನೀನು ದೇವಸ್ಥಾನಕ್ಕೆ ಹೋಗ್ಬಾ. ತಾರಾ ಕರೆದಿದ್ದಾರೆ, ಮಿಸ್ ಮಾಡಿದ್ರೆ ಚೆನ್ನಾಗಿರಲ್ಲ. ಅನಿಕಾ ತುಂಬ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾಳಂತೆ. ನಾನು ಹೋಗಿ ನೋಡ್ಕೊಂಬರ್ತೀನಿ. ಅಜ್ಜಿ ನಾನು ಬರ್ತೀನಿ, ಬೇಡ ಅನ್ಬೇಡಿ. ಏನಾಯ್ತು ಅಜ್ಜಿ? ಅನಿಕಾ ಆಸ್ಪತ್ರೆಯಲ್ಲಿ ಎಕ್ಸ್ಟ್ರೀಮಾಗಿ ಬಿಹೇವ್ ಮಾಡ್ತಿದ್ದಾಳಂತೆ ರಿಷಿ. ನಾನು ಹೋಗಿ ನೋಡ್ಕೊಂಬರ್ತೀನಿ. ನೀನು ಕಮಲಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇದರಿಂದ ಆ ಕೆಲಸ ನಿಲ್ಲೋದು ಬೇಡ, ಸರಿನಾ? ಆರ್ ಯು ಶೂರ್ ಅಜ್ಜಿ? ಬೇಕಿದ್ರೆ ನಾವು ನಿಮ್ಮ ಜೊತೆ ಬರ್ತೀವಿ. ಅಮ್ಮನ ಹತ್ರ ನಾನು ಮಾತಾಡ್ತೀನಿ. ಬೇಡಪ್ಪ, ಹಾಗೆ ಮಾಡಿದ್ರೆ ತಪ್ಪಾಗುತ್ತೆ. ಈ ಕಾರಣದಿಂದ ನಿಮ್ಮ ಮದುವೆ ಕೆಲಸಗಳು ನಿಲ್ಲೋದು ಬೇಡ. ದೇವಸ್ಥಾನಕ್ಕೆ ಹೋಗೋದೇ ಮುಖ್ಯ. ಹೋಗಿ ಬನ್ನಿ. ನೀವಿಬ್ಬರು ಇಷ್ಟು ದಿನ ಅನುಭವಿಸಿದ ಸಾಕು. ಹೋಗಿ ಮನೆ ದೇವರ ಆಶೀರ್ವಾದ ಪಡ್ಕೊಂಡು ಬನ್ನಿ, ಎಲ್ಲ ಒಳ್ಳೇದಾಗತ್ತೆ. ಹೋಗಿ ಬನ್ನಿ. ಇಬ್ಬರಿಗೂ ಒಳ್ಳೇದಾಗಲಿ. ಸರಿ ಅಜ್ಜಿ, ನಾವಿನ್ನು ಹೋಗಿ ಬರ್ತೀವಿ. ಬರ್ತೀವಿ ಅಜ್ಜಿ. ಹುನ್ಮ, ಹೋಗಿ ಬನ್ನಿ. ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ? ಹೋಗಿ ಹೋಗಿ. ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಚಲವೇತ್ತಗೆ. ನಾನೇ ನಿಮ್ಗೆ ಥ್ಯಾಂಕ್ಸ್ ಹೇಳೋಣ ಅಂತ ಅನ್ಕೊಂಡಿದ್ದೆ, ಬಟ್ ನೀವೇ ಬಂದ್ಬಿಟ್ರಲ್ಲ. ಸೂಪರ್. ಹೇಗಿದ್ಯಾ? ಚೆನ್ನಾಗಿದ್ದೀನಿ. ನೀ ಹೆಂಗಿದ್ಯಾ? ನಾನು ನೋಡು ಸೂಪರ್ ಆಗಿದ್ದೀನಿ. ಇದೇ ಜೈಲ್ಗಿಂತ 1000 times ಬೆಟರ್ ಇದೆ. ಬೆಡ್ ಇದೆ, AC ಇದೆ, ಫ್ರೆಶ್ ಫ್ರೂಟ್ಸ್ ಇದೆ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸೊಳ್ಳೆ ಕಾಟ ಇಲ್ಲ, ಆ್ಯಂಡ್ ನಿಮ್ಮ ಗೊರ್ಕೆ ಸೌಂಡು ಇಲ್ಲ. ನೋಡ್ದ ಮತ್ತೆ ಜೈಲಿನ ಸುಖ ನಿನ್ಗಿನ್ನೂ ಗೊತ್ತಿಲ್ಲ. ಹೊರ್ಗಿನ ಪ್ರಪಂಚಕ್ಕಿಂತ ಅದೇ ಉತ್ತಮ. ಅದ್ ಬಿಟ್ಟಾಕು. ನೀನಿಲ್ಲಿ ಖುಷಿಯಾಗಿದ್ಯಾ ತಾನೆ? ಎಸ್, ಥ್ಯಾಂಕ್ ಯು ಡೀಲ್ ರಾಣಿ. ನೀನು ಕೊಟ್ಟಿದ್ದ ಐಡಿಯಾಯಿಂದಲೇ ಇದೆಲ್ಲ ಆಗಿದ್ದು. ನಿಗೊಂದು ವಿಷಯ ಗೊತ್ತಾ? ಡೀಲ್ ರಾಣಿ ಅನ್ನೋಕ್ಕೆ ಮುಂಚೆ ನನ್ನನ್ನೆಲ್ಲರೂ ಐಡಿಯಾ ರಾಣಿ ಅಂತ ಕರೆದಿದ್ರು. ಯು ಆರ್ ಅ ಜೀನಿಯಸ್. ಹೌದು, ನೀನು ಇಷ್ಟು ಬೇಗ ರಿಲೀಸ್ ಆಗೋದ್ಯಾ? ನೋಡು, ಜೈಲ್ ಅನ್ನೋದು ನಮಗೆ ತುಂಬ ಹತ್ರ. ಮನೆಗೆ ಹೋಗೋದು, ಜೈಲ್ಗೆ ಹೋಗೋದು, ಮನೆಗೆ ಹೋಗೋದು, ಜೈಲ್ಗೆ ಹೋಗೋದು, ಇದು ಮಾಮೂಲಿ. ಅಚ್ಚರಿ, ಈ ಕೊಲೆ ಕೇಸಿಂದ ನೀನಂಗೆ ಪಾರಾಗ್ತೀಯಾ? ಅದಕ್ಕೆ ಎಲ್ಲ ಪ್ಲಾನಿಂಗ್ ನಡೀತಿದೆ. ಹುಷಾರು, ಪೊಲೀಸ್ನವ್ರಿಗೇನಾದರೂ ನೀನು ಪ್ಲ್ಯಾನಿಂಗ್ ಮಾಡ್ತಾ ಇದ್ದೆ ಅಂತ ಗೊತ್ತಾದರೆ ನೀನು ಸುಮ್ಮನೆ ಬಿಡೋಕ್ಕಿಲ್ಲ. ಬೆಂಡೆತ್ತೆ ಥರ ಬೆಂಡು ಸರಿಯಾಗಿ ಇಕ್ತಾರೆ. ನೋ, ಈ ಸತಿ ಮಿಸ್ಸೇ ಇಲ್ಲ. ಹೇಗಾಡ್ತೀನಿ ಅಂತ ನೀನೇ ನೋಡ್ತಾ ಇರು ನಾಟಕನ. ಇವತ್ತು ಬೆಳಿಗ್ಗೆ ನಾನು ಆಡಿರೋ ಆಟಕ್ಕೆ ನಮ್ಮ ಅಜ್ಜಿ, ಅಯ್ಯೋ ನನ್ನ ಮೊಮ್ಮಗಳಿಗೆ ಹುಚ್ಚು ಜಾಸ್ತಿ ಆಯಿತು ಅಂತ ನನ್ನ ನೋಡಕ್ಕೆ ಓಡ್ ಬರ್ತಾ ಇದ್ದಾರೆ. ಅಜ್ಜಿ ಅಂದರೆ ಅನ್ನಪೂರ್ಣಮ್ಮ ಜನ. ಎಸ್, ಇನ್ಯಾರು ಮತ್ತೆ?
ಮಕ್ಳೆರಡು ಇದ್ದಿದ್ರೆ ಹಿಂದೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ಬೋದಾಗಿತ್ತಪ್ಪ. ಅಂದ್ರೆ ಮುಂದೆ ಫ್ಯೂಚರಲ್ಲಿ ಹೇಳಿದ್ದು. ಏನು ಇಷ್ಟೊಂದು ಸೀರಿಯಸ್ ಆಗಿ ಯೋಚನೆ ಮಾಡ್ತೀರಾ? ಹೇಳಲ್ಲ ಹೇಳಲ್ಲ ಅಂತ ಹೇಳ್ತೀರಾ? ಇಷ್ಟು ಕೆಟ್ಟದಾಗಿ ನಿಮ್ಗೋಸ್ಕರ ಹಾಡ್ತಿದ್ದೀನಿ, ಕ್ಲಾಪ್ ಹೊಡಿಯಲ್ವಾ? ಇಷ್ಟು ಕೆಟ್ಟದಾಗಿ ಜೋಕ್ ಮಾಡ್ತಾ ಇದೀನಿ, ನಗಲ್ವಾ? ಅವ್ರಿನ್ನೂ ಬಂದೇ ಇಲ್ವಲ್ಲ? ಯಾರು ತರ? ಪುರೋಹಿತ್ರ? ರಮೇಶ್, ತಮಾಷೆ ಮಾಡಬೇಡಿ. ರಿಷಿ ಮತ್ತೆ ಕಮಲಿ. ತಾರ, ನಾವೀಗ ತಾನೇ ಬರ್ತಾ ಇದೀವಿ. ಇನ್ನೇನೊಂದು 5 ನಿಮಿಷ ಅವರು ಬಂದ್ಬಿಡ್ತಾರೆ ಬಿಡು. ಡೋಂಟ್ ವರಿ. ಅಷ್ಟೇ ಎಂಟ್ರಿನಲ್ಲೇ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ. ಇನ್ನು ಪೂಜೆ ಮುಗಿಯೋದ್ರೊಳಗೆ ಅಷ್ಟೇ. ಅದು ನಿಜಾನೇ. ಅಮ್ಮ ಏನು ರಂಪ ರಾಮಾಯಣ ಮಾಡದೇ ಇದ್ರೆ ಕಾಯಿ ಹೊಡಿತೀನಿ ಅಂತ ದೇವ್ರ ಹತ್ರ ಬೇಡ್ಕೋತಾ ಇದ್ದೀನಿ. ಅಪ್ಪ ಶಿವಪ್ಪ, ನಾನು ಅನ್ಕೊಂಡಿದ್ದೆಲ್ಲ ಆಗ್ಲಿ ಕಣಪ್ಪ. ನಮ್ಮ ಹುಡುಗಿ ನನಗೆ ಸಿಗ್ಬೇಕು. ಅಯ್ಯೋ, ರಚನಾ, ರಚನಾ ಏನಾಯ್ತು? ಸಡನ್ ಆಗಿ ಬ್ರೇಕ್ ಹೊಡೆದು ನಿಂತ್ಬಿಟ್ರೆ ಹಿಂದೆ ಬರ್ತಾರೋ ನಮಗೆ ತೊಂದರೆ ಆಗತ್ತಪ್ಪ. ಏನಾಯ್ತೀಗ? ಅನಿಕಾ, ನೀವು ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ದೀವಿ, ಅವಳ ಹೆಸರು ಏನಕ್ಕೆ ಹೇಳ್ತಿದ್ದೀರಾ? ನಾನು ಅವಳ ಬಗ್ಗೆನೇ ಯೋಚನೆ ಮಾಡ್ತೀವಿ ಸರ್. ಬೇಡ, ಬಿಟ್ಟಾಕಿ. ಫಸ್ಟ್ ಅವಳ ಯೋಚನೆನ ತಲೆಯಿಂದ ತೆಗ್ದಾಕಿ. ಇನ್ನೇನು ದೇವಸ್ಥಾನ ಹತ್ರ ಬಂತು, ಸ್ವಲ್ಪ ಖುಷಿಯಾಗಿರಿ. ಎಷ್ಟೊತ್ತಿಗೆ ಬರ್ತಾರಂತೆ? ಯಾರು? ಅಜ್ಜಿನಾ? ಅಯ್ಯ, ಅವರೇನು ಬಸ್ಸಾ ಟ್ರೈನಾ ಟೈಮಿಂಗ್ಸ್ ಹೇಳಕ್ಕೆ? ಬರ್ತಾರೆ ಅಷ್ಟೇ, ಎನಿ ಟೈಮ್. ಅಲ್ಲ, ನೀನ್ ಯಾಕೆ ನನ್ನ ಅಜ್ಜಿ ಹೆಸರು ಹೇಳಿದ ತಕ್ಷಣ ವಿಯರ್ಡ್ ಆಗಿ ಆಡ್ತಿದ್ಯಾ? ನಾನಾ ವಿಲನ್ ಆಗಾಡ್ನ? ಇಲ್ಲಪ್ಪ. ಯೋ, ವಿಲನ್ ಅಲ್ಲ, ವಿಯರ್ಡ್. ವಿಯರ್ಡ್ ಅಂದ್ರೆ ವಿಚಿತ್ರವಾಗಿ ಯಾಕೆ ಆಡ್ತಿದ್ಯಾ ಅಂತ. ಹಾಗೇನಿಲ್ಲಪ್ಪ, ನಾನು ಸರಿಯಾಗೇ ಇದ್ದೀನಿ. ಅಯ್ಯೋ ಅದು ಬಿಡು. ನೀನು ಇಲ್ಲಿ ಚೆನ್ನಾಗಿದೆಯಾ ತಾನೇ? ನಾನು ನಿನ್ನೆ ನೋಡಕ್ ಬಂದಿದ್ದು. ನಾನು ನಿನ್ನ ಹೊಡ್ತೀನಿ. ಅಯ್ಯೋ, ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಿದ್ದೀರಾ ಡೀಲ್ ರಾಣಿ? ಅಯ್ಯೋ, ಇನ್ನೇನು ಕೆಲಸ ಆಯ್ತಾ ಇಲ್ಲಿ? ನಮ್ಮ ಅಜ್ಜಿ ಬರ್ತಾ ಇದ್ದಾರೆ, ನೀನು ಅವ್ರನ್ನ ನೋಡುವಂತೆ. ಅಯ್ಯೋ ಶಿವನೇ, ಅವ್ರು ಬಂದ್ರೆ ನಾನು ಯಾಕಿರ್ಬೇಕು? ನಾನು ಹೋಯ್ತೀನಿ. ಆಹಾ, ನೀನು ಸಾಮಾನ್ಯದವಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು.